ಭೈರತಿ ಬಸವರಾಜ್ ಅವರನ್ನ ಹುಡುಕಾಡ್ತಾ ಇದ್ದಾರೆ. ಅಂದ್ರೆ FIR ಮಾಡಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆ ಅಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಅಂತ. ಆಮೇಲೆ ನಿನ್ನೆ ನಮ್ಮ KSCN ಅವರು ವೆಂಕಟೇಶ್ ಪ್ರಸಾದ್ ಅವರು ಮತ್ತು ನಮ್ಮ ವಿನಯ್ ಅವರು ಸೆಕ್ರೆಟರಿ ಅವರೆಲ್ಲ ಭೇಟಿ ಮಾಡಿದ್ರು. ಅದೇ ಇದನ್ನೆಲ್ಲ ಏನು ಈ ಖುನ್ನಾ ರಿಪೋರ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿ ನಮಗೆ ಪರ್ಮಿಷನ್ ಕೊಡಿ ಆಟಗಳು ಆಡೋದಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಈಗ ಜಸ್ಟಿಸ್ ಖುನ್ನಾ ರಿಪೋರ್ಟಿನ ಹಿನ್ನೆಲೆಯಲ್ಲಿ ನಾನೊಂದು ಸಭೆ ಕರೀತೇನೆ. ಸಭೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೆ, ಫಾಲೋ ಮಾಡ್ತಾರೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಆನಂತರ ತೀರ್ಮಾನ ತಗೊಳ್ಳೋದು. ವಿಜಯ್ ಹಜಾರೆ ಟ್ರೋಫಿ ಮತ್ತು IPLಗೆ ಅವಕಾಶ ಮಾಡಿಕೊಡಲ್ಲ. ಇಲ್ಲ, ಅದು ಅವ್ರು ಕೇಳಿದ್ದಾರೆ. ವಿಜಯ್ ಹಜಾರೆ ಮತ್ತು IPL ಅದಕ್ಕೆಲ್ಲ ಕೇಳಿದ್ದಾರೆ. ನಮಗೆ ಜಸ್ಟಿಸ್ ಖುನ್ನಾ ವರದಿನಲ್ಲಿ ಏನಿದೆ ಅದನ್ನೆಲ್ಲ ನೋಡಬೇಕಲ್ವಾ. ಅದನ್ನು ನೋಡಿ ಎಷ್ಟರ ಮಟ್ಟಿಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದು ಮಾಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರಿ, ಭೈರತಿ ಬಸವರಾಜ್ ಅವರು ಸುಳಿವು ಸಿಗ್ತದೆ ಎಲ್ಲಿದ್ದಾರೆ ಏನು ಅನ್ನೋಂಥದ್ದು? ಅಲ್ಲ, ಅದು ಪೊಲೀಸ್ನವ್ರ ಕೆಲಸ. ಅದು ಅದೇ ನಿಮಗೇನಾದ್ರು ಮಾಹಿತಿ ಅಂದ್ರೆ ಪೊಲೀಸ್ ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸ್ನ ಕೆಲಸ. ನಿಮಗೆ ಮಾಹಿತಿ ಕೊಡ್ತಾರಲ್ಲ ಸರ್? ಹೌದು, ಮಾಹಿತಿ ಕೊಡ್ತಾರೆ. ನಿಮ್ಗೆ ಹೇಳಬೇಕು ಅಂತ ಇಲ್ಲ. ಭೈರತಿ ಬಸವರಾಜ್ ಅವರನ್ನ ಹುಡುಕಾಡ್ತಾ ಇದ್ದಾರೆ. ಅಂದ್ರೆ FIR ಮಾಡಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆ ಅಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಅಂತ. ಆಮೇಲೆ ನಿನ್ನೆ ನಮ್ಮ KSCN ಅವರು ವೆಂಕಟೇಶ್ ಪ್ರಸಾದ್ ಅವರು ಮತ್ತು ನಮ್ಮ ವಿನಯ್ ಅವರು ಸೆಕ್ರೆಟರಿ ಅವರೆಲ್ಲ ಭೇಟಿ ಮಾಡಿದ್ರು. ಅದೇ ಇದನ್ನೆಲ್ಲ ಏನು ಈ ಖುನ್ನಾ ರಿಪೋರ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿ ನಮಗೆ ಪರ್ಮಿಷನ್ ಕೊಡಿ ಆಟಗಳು ಆಡೋದಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಈಗ ಜಸ್ಟಿಸ್ ಖುನ್ನಾ ರಿಪೋರ್ಟಿನ ಹಿನ್ನೆಲೆಯಲ್ಲಿ ನಾನೊಂದು ಸಭೆ ಕರೀತೇನೆ. ಸಭೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೆ, ಫಾಲೋ ಮಾಡ್ತಾರೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಆನಂತರ ತೀರ್ಮಾನ ತಗೊಳ್ಳೋದು. ವಿಜಯ್ ಹಜಾರೆ ಟ್ರೋಫಿ ಮತ್ತು IPLಗೆ ಅವಕಾಶ ಮಾಡಿಕೊಡಲ್ಲ. ಇಲ್ಲ, ಅದು ಅವ್ರು ಕೇಳಿದ್ದಾರೆ. ವಿಜಯ್ ಹಜಾರೆ ಮತ್ತು IPL ಅದಕ್ಕೆಲ್ಲ ಕೇಳಿದ್ದಾರೆ. ನಮಗೆ ಜಸ್ಟಿಸ್ ಖುನ್ನಾ ವರದಿನಲ್ಲಿ ಏನಿದೆ ಅದನ್ನೆಲ್ಲ ನೋಡಬೇಕಲ್ವಾ. ಅದನ್ನು ನೋಡಿ ಎಷ್ಟರ ಮಟ್ಟಿಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದು ಮಾಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರಿ, ಭೈರತಿ ಬಸವರಾಜ್ ಅವರು ಸುಳಿವು ಸಿಗ್ತದೆ ಎಲ್ಲಿದ್ದಾರೆ ಏನು ಅನ್ನೋಂಥದ್ದು? ಅಲ್ಲ, ಅದು ಪೊಲೀಸ್ನವ್ರ ಕೆಲಸ. ಅದು ಅದೇ ನಿಮಗೇನಾದ್ರು ಮಾಹಿತಿ ಅಂದ್ರೆ ಪೊಲೀಸ್ ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸ್ನ ಕೆಲಸ. ನಿಮಗೆ ಮಾಹಿತಿ ಕೊಡ್ತಾರಲ್ಲ ಸರ್? ಹೌದು, ಮಾಹಿತಿ ಕೊಡ್ತಾರೆ. ನಿಮ್ಗೆ ಹೇಳಬೇಕು ಅಂತ ಇಲ್ಲ. ಥ್ಯಾಂಕ್ ಯು.